ಬೆಟ್ಟ ಹತ್ತದ ಈಗ. ಹಲೋ ಫೋಕ್ಸ್, ಅದಕ್ಕೆ ಫಸ್ಟ್ ಹೋಗಿ ಫೇಸ್ ಒಂದು ಪಡೆ. ಹಾಗಾದ್ರೆ ನಾವು ಫುಡ್ ಮಾತ್ರ ಆಂಟಿ ಅವ್ರು ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಬಹುದು ನಾವು ತಿನ್ನುವುದಕ್ಕೆ ಮಾಡಿದ ಪ್ಲಾನಿಂಗ್ ಇವನ್ ಟ್ರೆಕ್ಕಿಂಗ್ ಮಾಡ್ಲಿಕ್ಕೂ ಅಷ್ಟೊಂದು ಮಾಡಿಲ್ಲ. ಸೊ ಮುಂದೆ ಏನಾಗುತ್ತೆ ಅಂತ ನಾನೇನ್ ಹೇಳೋದಿಲ್ಲ, ಸಮಯನೇ ಉತ್ತರ ಕೊಡುತ್ತೆ, ನೋಡೋಣ. ವೆಲ್ಕಮ್ ಟು ಮೆಕ್ಮ್ಯಾನ್ ಟ್ರಾವೆಲ್ ವ್ಲಾಗ್ಸ್. ನೋಡಬಹುದು ಬೇಸ್ ಕ್ಯಾಂಪ್ ಇದು ನಮ್ಮ ಸುಬ್ರಹ್ಮಣ್ಯದಲ್ಲಿ. ಬೇಸ್ ಕ್ಯಾಂಪ್ ಮಾರ್ನಿಂಗ್ 5:30ಗೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ 300-350 ಜನ ಫುಲ್ ಕ್ಯೂ ಇರುತ್ತೆ. ಎಲ್ಲ ಚೆಕ್ ಮಾಡಿ ಇಲ್ಲಿಂದ ಬಿಡ್ತಾರೆ. ನಾವು ಒಂದು 6 ಗಂಟೆಗೆ ರೀಚ್ ಆದ್ವಿ. ಸ್ನೇಹಿತರೆ, ಕುಮಾರ ಪರ್ವತದ ಒಂದು ಟ್ರೆಕ್ ರೂಟ್ ನೋಡಬಹುದು. 2 ಕಡೆಯಿಂದ ಕುಮಾರ ಪರ್ವತನ ಹತ್ಬಹುದು. ಒಂದು ಸುಬ್ರಹ್ಮಣ್ಯ ಟೆಂಪಲ್ ಕಡೆಯಿಂದ ಮತ್ತೆ ಇನ್ನೊಂದು ಸೋಮವಾರಪೇಟೆ ಕಡೆಯಿಂದ. ಈ ಕಡೆ ಕುಕ್ಕೆ ಸುಬ್ರಹ್ಮಣ್ಯ ಈ ಕಡೆಯಿಂದ ಹೋದ್ರೆ ನಿಮ್ಗೆ 12 ಕಿಲೋಮೀಟರ್ ಆಗುತ್ತೆ ಟಾಪ್ ಪೀಕ್ ಹೋಗಕ್ಕೆ. ಆ ಕಡೆ ಸೋಮವಾರಪೇಟೆಯಿಂದ ಬಂದ್ರೆ ನಿಮ್ಗೆ 7 ಕಿಲೋಮೀಟರ್ ಆಗುತ್ತೆ. ಅದು ಸ್ವಲ್ಪ ಸುಲಭ ಟ್ರೆಕ್ ಮಾಡ್ಲಿಕ್ಕೆ, ಬಟ್ ಈ ಕಡೆಯಿಂದ ಬಹಳ ಕಠಿಣ ಟ್ರೆಕ್ಕಿಂಗ್. ಸೊ ನೋಡ್ಬೋದು ಕುಮಾರ ಪರ್ವತ ದ ಪೀಕ್ ಆಲ್ಮೋಸ್ಟ್ 1.7 ಕಿಲೋಮೀಟರ್ ಹೈಟ್ ಅಲ್ಲಿ ಇದೆ. ಸೊ ಅಲ್ಲಿಗೆ ಹೋಗ್ಲಿಕ್ಕೆ ನಮ್ಮ ಗುರಿ, ನಮ್ಮ ಟೀಮ್ ಎಲ್ಲ ರೆಡಿ ಇದೆ. ಸೊ ನೋಡುವ ಎಷ್ಟು ಜನ ಹೋಗಿ ಗುರಿ ಮುಟ್ತೀವಿ ಅಂತ. ಸೊ ನಾವಿದೀವಿ ಕುಕ್ಕೆ ಸುಬ್ರಹ್ಮಣ್ಯ. ಫುಲ್ ಟೀಮ್ ಕುಮಾರ ಪರ್ವತ ಟ್ರೆಕ್ಕಿಂಗ್. ಸಮಯವಾಗಿದೆ ಈಗ 7 ಗಂಟೆ 5 ನಿಮಿಷ. ಅಲ್ಲ, ಕೆಲವು ಕಿಲೋಮೀಟರ್ ಬಾರೋಣ. ಗಾಯ್ಸ್ ಚಲೋ 1 ಅವರ್ ಲೇಟ್ ಆಗಿದೆ, ಕವರ್ ಅಪ್ ಮಾಡಬೇಕು. ನಾನು ಆಗದ ಫೋಟೋದಲ್ಲಿ ಮಿಸ್ ಆಗಿದ್ದೇನೆ. ನೋಡ್ಬೋದು ಇನ್ನ 5 ನಿಮಿಷ ಆಗ್ಲಿಲ್ಲ, ಆವಾಗಲೇ ಸುಸ್ತಾಗಿದ್ದಾರೆ. ಸುಧೀರ್, ಏನ್ ಸೊಂಟದ ಮೇಲೆ ಕೈ ಇಟ್ಕೊಂಡಿದ್ಯಾ? ಫುಲ್ ಟೀಮ್ ನೋಡ್ಬೋದು ಲೈನ್ ಅಲ್ಲಿ ಹತ್ತಾ ಇದೆ. ಸೀನಿಯರ್ ಮೋಸ್ಟ್ ಮುಂದೆ ಇದ್ದಾರೆ. ಸೊ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ಲೇಟ್ ಆಗಿದೆ, 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನೋಡಬೇಕು ಎಷ್ಟೊತ್ತಿಗೆ ಭಟ್ರ ಮನೆ ತಲುಪ್ತೀವಿ ಅಂತ. ಸೊ ಒನ್ ಆಫ್ ದ ಹಾರ್ಡೆಸ್ಟ್ ಟ್ರೆಕ್ಕಿಂಗ್ ಅಂತ ಹೇಳ್ತಾರೆ. ನೋಡೋಣ, ನಂದು ಫಸ್ಟ್ ಟೈಮು. ಸುಧೀರ್ 100 ಮೀಟರ್ ಬರಲಿಲ್ಲ ಮಾರೆ, ಆವಾಗಲೇ ಕೂತಿದ್ದಾನೆ ಅಲ್ಲಿ. ಒಂದು ಕೋಲ್ಡ್. ನಮ್ಮ ಟೀಮ್ ಜೋಶ್ ನೋಡ್ಬೇಕು ಜೋಶ್ ಎಷ್ಟೊತ್ತು ತನಕ ಇರುತ್ತೆ ಅಂತ. ಹೌದು ಜೋಶ್ ಮಂಜಣ್ಣ, ಜೋಶ್ ಇದೆ ಟಿಲ್ ಪೀಕ್. ಸೊ ಗೈಸ್ 1 ಕಿಲೋಮೀಟರ್ ಆಗಿದೆ ಅಷ್ಟೇ. ಎನರ್ಜಿ ಸ್ಟೋರ್ ಮಾಡಿ. ಏ 1 ಕಿಲೋಮೀಟರ್ಗೆ ಜೀವ ಹೋಗಿದೆ ಮಾರೆ ಆಲ್ರೆಡಿ. ಮಿಥುನ್ ಸ್ಟ್ರಾಟಜಿನೇ ಕರೆಕ್ಟ್ ಅನಿಸ್ತಾ ಇದೆ. ಭಟ್ರ ಮನೆ ಕುಮಾರ ಪರ್ವತ ಹತ್ತಬೇಕಂದ್ರೆ ಸ್ವಲ್ಪ ಪ್ರಿಪರೇಷನ್ ಇರಬೇಕು. ಸೊ ಬಾಡಿ ರೆಸಿಲಿಯನ್ಸ್ ಇರಬೇಕು, ಸ್ವಲ್ಪ ಪೇಷನ್ಸ್ ಇರಬೇಕು. ನಾನು ವ್ಲಾಗ್ಸಲ್ಲೆಲ್ಲ ಓದಿದ್ದೆ ಟಫೆಸ್ಟ್ ಟ್ರೆಕ್ ಅಂತ. ಫುಲ್ಲು ಸ್ಟ್ಯಾಮಿನಾ ಬೇಕು ಮತ್ತು ಅದ್ರ ಜೊತೆಗೆ ಪೇಷನ್ಸ್. ಸೊ ನಿಮಗೆ ಪೇಷನ್ಸನ್ನು ಚೆಕ್ ಮಾಡುತ್ತೆ. ಫಾಸ್ಟಾಗಿ ಟ್ರೆಕ್ ಮಾಡ್ದಿರಾ ನಿಧಾನಕ್ಕೆ ಎನರ್ಜಿಯನ್ನು ಸೇವ್ ಮಾಡಿಕೊಂಡು ಹತ್ತಬೇಕು. ಒಂದೇ ಮೂಮೆಂಟಲ್ಲಿ ಹತ್ತಿದರೆ ಕಂಪ್ಲೀಟ್ಲಿ ಬಾಡಿ ಡ್ರೈನ್ ಔಟ್ ಆಗುತ್ತೆ, ಡಿಹೈಡ್ರೇಟ್ ಆಗುತ್ತೆ. ಸೊ ನಾವು 2 ಕಿಲೋಮೀಟ್ರ್ ಬಂದಿದ್ದೀವಿ. ಆಲ್ರೆಡಿ ಮೈ ಎಲ್ಲ ತುಪ್ಪ ಥರ ಸೋರ್ತಾ ಇದೆ. ಮತ್ತು ಇಳಿಜಾರು, ಭಾಳಷ್ಟು ಒಂದು ಎಲಿವೇಶನ್ ಇದೆ. ನೀವು ನೋಡ್ಬೋದು ಕಾಲುದಾರಿ ಫುಲ್ಲು ಕಲ್ಲು ಬೇರುಗಳು ಇದೇ ಇದೆ. ಸೊ ನಡೆಯುವಾಗೆಲ್ಲ ಭಾಳ ಎಚ್ಚರದಿಂದ ಹೆಜ್ಜೆ ಇಡಬೇಕು. ಮಂಗಳೂರಿಂದ ನಿನ್ನೆನೆ ಬಂದು
ಇಲ್ಲಿ ಸ್ಟೇ ಆಗಿ ಆಲ್ಮೋಸ್ಟ್ 5 ಗಂಟೆಗೆ ಎದ್ದು ಕರೆಕ್ಟಾಗಿ 7 ಗಂಟೆಗೆ ಚೆಕ್ಕಿಂಗ್ ಪಾಯಿಂಟಲ್ಲಿ ಎಂಟ್ರಿ ಆಗಿ ಹೋಗ್ತಾ ಇದ್ವಿ. ಗೈಸ್, ಕುಮಾರ ಪರ್ವತ ಬಗ್ಗೆ ಹೇಳಲೇಬೇಕು. ಸೊ ಕರ್ನಾಟಕದಲ್ಲಿ 2ನೇ ಅತಿ ದೊಡ್ಡ ಎತ್ತರವಾದ ಶಿಖರ. ಸೊ ಟ್ರೆಕ್ಕಿಂಗ್ ಚಾರಣ ಮಾಡಲಿಕ್ಕಂತೂ ಭಾಳ ಹೆಸರುವಾಸಿ. ಸೊ ಒನ್ ಆಫ್ ದ ಟಫೆಸ್ಟ್. ಸೊ ನಿಮ್ಮದು ಪೇಷನ್ಸು, ನಿಮ್ಮದು ರೆಸಿಲಿಯನ್ಸನ್ನು ಚೆಕ್ ಮಾಡುತ್ತೆ, ನೋಡಬೇಕು. ನಮ್ಮ ರಂಜನಿಗೆ ಇಳಿತಾ ಉಂಟು ಆಲ್ರೆಡಿ ಹೋಯ್ತು, ಮೀಟರ್ ಆಫ್ ಆಗ್ತಾ ಬಂದಿದೆ. ಇನ್ನೇನಿದ್ರು ಭಟ್ರ ಮನೆಯಲ್ಲಿ ಚಾರ್ಜ್ ಮಾಡಿ ಮತ್ತೆ ಹೋಗೋದು ಮುಂದೆ. ಆನ್ ದ ಟೈಮ್ ಇದ್ದೀವಿ. ಸೊ ನಮ್ಮದು ಸ್ಪೀಡ್ ಕರೆಕ್ಟ್ ಇದೆ. ಇನ್ನೊಂದು 1/2 hour ಪಿಕಪ್ ಮಾಡಬೇಕು. ಹೋಪ್ಫುಲಿ ರಂಜನ್ ಅಂಡ್ ಮೀ ಬಿಡೋದಿಲ್ಲ. ಸೊ ಜೆಂಡ ಹಾಕಿ ಬರ್ತೀವಿ ಮೇಲ್ಗಡೆ. ಕುಮಾರ ಪರ್ವತ ಮೇಲ್ಗಡೆ ಜೆಂಡ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಕುಮಾರ ಪರ್ವತಕ್ಕೆ ಸುಬ್ರಹ್ಮಣ್ಯ ಪರ್ವತ ಅಂತಲೂ ಕೂಡ ಹೆಸರು ಇದೆ. ಅದರೊಟ್ಟಿಗೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಷಣ್ಮುಖ ದೇವರು ಇಲ್ಲಿ ತಪಸ್ ಮಾಡಿದ ಜಾಗದಲ್ಲಿ, ಆ ಏರಿಯಾದಲ್ಲಿ ಈ ನಮ್ಮ ಸ್ಟೋನಿಗೆ ಷಣ್ಮುಖ ಅದು 6 ಮುಖ ಇದೆ. ಯಾವ ಕಲ್ಲು ತೆಗೆದ್ರು ನೀವು ಅಲ್ಲಿ ವಿಶೇಷ ಏನಂತ ಹೇಳಿದ್ರೆ ಅದಕ್ಕೆ 6 ಮುಖ. ಚಾರಣಿಗಿರೋ ಒಂದು ಫೇವರೇಟ್ ಟ್ರೆಕ್ಕಿಂಗ್ ಪ್ಲೇಸ್ ಇದು. ಸೊ ವಿ ಆರ್ ಅಟ್ ಪುಷ್ಪಗಿರಿ. ಬಟ್ ಪುಷ್ಪಗಿರಿ ಭಟ್ರ ಮನೆ ಆದಮೇಲೆ ಅದು ಬರಬೇಕಿದ್ದು. ಅದು ಇಲ್ಲಿಂದ ಸ್ಟಾರ್ಟ್ ಆಗೋದು. ಇಲ್ಲಿಂದ ಸೊ ಆಲ್ಮೋಸ್ಟ್ 5 kilometers ಟ್ರೆಕ್ ಮುಗಿದಿದೆ. ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ರಿಲೀಫ್ ಆಗಿದೆ. ಅಷ್ಟೊಂದು ಅಪ್ ಡೌನ್ಸ್ ಇಲ್ಲ. ಆಲ್ಮೋಸ್ಟ್ ಲೆವೆಲ್ ಇದೆ, ನೋಡ್ಬೋದು. ಬಟ್ ಈ ಪರ್ವತ ಮುಂದೆ ತೋರಿಸ್ತೇನೆ ನಿಮಗೆ. ನಾವು ಹತ್ತಲಿಕ್ಕೆ ಹೋಗ್ತಿರೋ ಪರ್ವತ ನೋಡ್ಬೋದು ಯಾವ ಥರ ಇದೆ ಅಂತ. ನೋಡುವಾಗಲೇ ನಮಗೆ ಹೃದಯದ ಒಂದು ಬಡಿತ ಜಾಸ್ತಿ ಆಗ್ತಾ ಇದೆ. ಆನ್ ಟೈಮ್ ಭಟ್ರ ಮನೆಗೆ ರೀಚ್ ಆಗಿದ್ದೀವಿ. ಸೊ ನಮ್ಮ ಟೀಮ್ ಇನ್ನೂ ಬರಬೇಕಿದೆ. ನೋಡು, ಅವ್ರಿಗೋಸ್ಕರ ವೆಯ್ಟ್ ಮಾಡೋ. ಆಲ್ಮೋಸ್ಟ್ 1/2 hour ನಾವು ಅವ್ರಿಗಿಂತ ಹೇಳಿದ್ದೀವಿ. ನೋಡ್ಬೋದು ಭಟ್ರ ಮನೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಬೆಟ್ಟಕ್ಕೆ ಹೋಗ್ತಿರೋದು ನಾವು. ಕುಮಾರ ಪರ್ವತ. ಟ್ರೆಕ್ ಮಾಡುವಾಗ ಫಸ್ಟ್ 5 kilometer ಸಿಗೋದು ಭಟ್ರ ಮನೆ. ಸೊ ನೀವಿಲ್ಲಿ ಒಂದು ದಿನ ಮುಂಚೆನೇ ನಿಮಗೆ ತಿಂಡಿ ಇಲ್ಲ ಏನಾದರೂ ಕುಡಿಯೋಕ್ಕೆ ಬೇಕಿದ್ದರೆ ಫೋನ್ ಮಾಡಿ ಹೇಳ್ಬೋದು. ಇಟ್ಸ್ ರಿಯಲಿ ಅಮೇಝಿಂಗ್ ಟ್ರೆಕ್. ಸೊ ವಿ ಹ್ಯಾವ್ ಟು ವೇಟ್ ಫಾರ್ ಅವರ್ ಟೀಮ್. ನಮ್ಮ ಟೀಮ್ ನಮ್ಮ ಮೇಲೆ ಬಹಳ ಕೋಪಗೊಂಡಿದೆ. ನಾವು ಅವರನ್ನು ಅರ್ಧ ದಾರಿಯಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀವಿ. ಸೊ ಗೈಸ್, ಭಟ್ರ ಮನೆ ಹೇಳಿದ್ದೀವಿ. ಕಾಂಟ್ಯಾಕ್ಟ್ ನಂಬರ್ ಇದೆ, ವಾಟ್ಸಪ್ ಇದೆ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದರೆ 1-2 ದಿನ ಮುಂಚೆ ಹೇಳಿದರೆ ನಿಮಗೆ ತಿಂಡಿನ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಇವಾಗ ಭಟ್ರ ಮನೆ ಒಳಗಡೆ ಎಂಟ್ರಿ ಆಗಿದ್ದೇವೆ. ಮುಂಚಿನ ದಿವಸ ಏನು ನಾವು ಹೇಳಿದ್ದೇವೆ ಅದನ್ನು ರೆಡಿ ಮಾಡಿರ್ತಾರೆ ಇಲ್ಲಿ. ಫಸ್ಟ್ ಪಾಯಿಂಟ್ ಇಲ್ಲಿ ನೋಡ್ಬೋದು. ಭಟ್ರ ಮನೆಯಲ್ಲಿ ಮೂಲ ಸೌಕರ್ಯಗಳಲ್ಲಿ ಹಾಗೂ ಅವರು ದಿನನಿತ್ಯ ಬೇಕಾಗಿರುವ ಒಂದು ಸಾಮಗ್ರಿಗಳನ್ನು ಕೂಡ ಸುಬ್ರಹ್ಮಣ್ಯದಿಂದ ಹೊತ್ಕೊಂಡು ಬರ್ತಾರಂತೆ. ನಮಗೆ ಕಾಳಿ ಜನ ಬರ್ಲಿಕ್ಕೆ ಈ ತರ ಉಂಟು. ಅವರು ನಿಜವಾಗ್ಲೂ ಹೆಂಗ್ ತರ್ತಾರೋ ದೇವರಿಗೆ ಗೊತ್ತು. ಸೊ ಈ ಕಾಡಲ್ಲಿ ವಾಸ ಮಾಡ್ತಾ ಇದ್ದಾರೆ 100 ವರ್ಷಗಳಿಂದ. ಬಹಳ ರಿಸ್ಕಿ, ಬಟ್ ನೋಡ್ಬೋದು. ಅವ್ರ ಧೈರ್ಯಕ್ಕೆ ಮೆಚ್ಚಲೇಬೇಕು. ಒಳ್ಳೆ ಪಿಟ್ ಸ್ಟಾಪ್ ಆದಂಗೆ ಇಲ್ಲಿ ಭಟ್ರ ಮನೆ ಹತ್ರ. ಸ್ವಲ್ಪ ರೀಎನರ್ಜೈಸ್ ಆಗಿ ಸ್ವಲ್ಪ 1/2 hour ಬ್ರೇಕ್ ತಗೊಂಡು ಹೋಗ್ಬೋದು. ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಬಟ್ ಪೀಕ್ ಪಾಯಿಂಟಿಗೆ ಹೋದ್ಮೇಲೆ ನೋಡಬೇಕು ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ. ನಿಮ್ಗೋಸ್ಕರ ಮಾರ್ರೆ, ನಿಮ್ಮನ್ನ ಬಿಟ್ಟು ಹೋಗಕ್ಕಾಗುತ್ತಾ? ಎಲ್ಲ ಹೋಗ್ಬೋದು ನಾವು, ನಿಮ್ಮನ್ನ ಕರ್ಕೊಂಡು ಹೋಗ್ಬೋದು. ಅವ್ರು ಬರಲ್ಲ, ನಾವು ಹೋಗೋಣ. ನಾವು ನಿಮ್ಗೋಸ್ಕರ ನಾವೆಲ್ಲ ಇಲ್ಲಿ ಎಲ್ಲರೂ ಬರ್ಲಿ, ಒಂದು ಫೋಟೋ ಗಿಟ ತಗೊಂಡು ವಾಪಸ್ ಹೋಗೋರನ್ನ ಇಲ್ಲಿಂದ ವಾಪಸ್ ಕಳ್ಸಿ. ನನಗೆ ಬೇಡ. ಇಲ್ಲ, ಏನು 2 ಮಾಡ್ಬೇಕಂತ ಪೀಸಾ ಮಾಡ್ಬೇಕು. ಪೀಸಾ ಮಾಡ್ಬೇಕಾಗ್ತದೆ. Plenty of engineers, endless planning,
The action is still under design. ಬಚ್ಚಿಂದ ಉಂಟ್ಲೆ ನಿಖಿಲ್ನ ಟೈಮ್ ಬನ್ನಿ ಸ್ವಲ್ಪ ಅದು ಈಗ ಫಸ್ಟ್ ಹೋಗಿ ಫೇಸ್ ಒಂದು ಪಡೆ ಎಂಕ್ಲು ಬ್ಯಾಕ್ ಬರೋದು ಬರೋದು ಬಂದು ನನ್ನ 15 ಮಿನಿಟ್ಸ್ ಆಗಿ ಹೋಗ ಒಂದಿಗೆ ಟೀಮ್ ಪಿದಳ್ಗ 11 o'clock ನಾವು ಬಂದಾಗ ನಿಮ್ಮ ಕ್ಯಾಶ್ ಮಾಡಿ ವಾಪಸ್ ಬಂದಿದ್ದೇನೆ ಅಲ್ಲಿ ರಿಟರ್ನ್ ಮಾಡಿ ರಿಟರ್ನ್ ಬರೋದು ನಿಮ್ಮೊಟ್ಟಿಗೆ ಬರುವ ಆರಾಮ್ಸ್ ಅಲ್ಲಿಗೆ ಓ ಹಾಗೆ ಆಯ್ತಾ ಆರಾಮ್ಸ್ ಹಾಗಾದ್ರೆ ನಾವು ಫುಡ್ ಹಾಗೆ ಎಷ್ಟು 15 ಮಿನಿಟ್ಸ್ ಕಮಾನ್ Hello, Manjuna. Thank you for this wonderful trek. ಓವಿನ್ ಕವಾನ್ ಓವಿನ್. ಸೊ ಭಟ್ರ ಮನೆ ಆದ ನೆಕ್ಸ್ಟ್ ಬರೋದು ನಮ್ಮದು ಫಾರೆಸ್ಟ್ ಆಫೀಸು. ವಾನರ ಸೈನ್ಯ ನೋಡ್ಬೋದು ಯಾವ ಥರ ನಡೀತಾ ಇದೆ ಅಂತ. ಇದರಲ್ಲಿ ಅರ್ಧ ಸೈನ್ಯ ಹಿಂದ್ಗಡೆ ಬಿದ್ದಿದೆ. ಸೊ ಕುಮಾರ ಪರ್ವತ ಬಗ್ಗೆ ಹೇಳಲೇಬೇಕು. ಆಲ್ಮೋಸ್ಟ್ ಸಮುದ್ರ ಮಟ್ಟದಿಂದ 1.7 ಕಿಲೋಮೀಟರ್ಸ್ ಎತ್ತರದಲ್ಲಿದೆ ಇದು. ಸೊ ಆಲ್ಮೋಸ್ಟ್ 5,000 to 6,000 ಫೀಟ್ ಇದು ಫಾರೆಸ್ಟ್ ಆಫೀಸು. ದಟ್ಟದಾದ ಅರಣ್ಯದಲ್ಲಿ ಇಲ್ಲಿ ಮಲಗಬಹುದು, ರೆಸ್ಟ್ ತಗೊಂಡು ಹೋಗ್ಬೋದು ಕೂತ್ಕೊಂಡು. ಇದರಲ್ಲೆಲ್ಲ ವಾಟ್ರ್ ಎಲ್ಲ ಇಲ್ಲಿ ಇದೊಂದು ಲಗೇಜ್ ಜಾಸ್ತಿ ಆದರೆ ಇಲ್ಲಿ ಇಡ್ಬೋದಂತೆ ಗೋವಿಂದ್. ನಾನು ಹಾಂ ಬ್ಯಾಗ್ಸ್ ಅಂಡ್ ಆಲ್ ಯು ಕ್ಯಾನ್ ಕೀಪ್ ಇಟ್. ಆ ಥರ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಸೊ ಟ್ರೆಕ್ಕಿಂಗ್ ಮಜಾ ಬರ್ತಾ ಇದೆ. ಎಲ್ಲ ಮಾರ್ಕ್ ಮಾಡಿಕೊಂಡು ಇಲ್ಲಿ ಫಾರೆಸ್ಟ್ ಆಫೀಸಲ್ಲಿ ಎಲ್ಲ ಖರ್ಚು ಮಾಡೋದು. ಮುಂದೆ ನೋಡ್ಬೋದು ದೈತ್ಯಾಕಾರದ ಪುಷ್ಪಗಿರಿ ಬೆಟ್ಟ. ಸೊ ಭಟ್ರ ಮನೆ ಆದಮೇಲೆ ಒಂದು 1 ಕಿಲೋಮೀಟ್ರ್ ನನ್ನ ಲೈಫ್ ಟೈಮಲ್ಲಿ ಸೊ ದ ಬಿಗ್ಗೆಸ್ಟ್ ಒಂದು ಚಾರಣ ಅಂತ ಹೇಳ್ಬೋದು ಇದು. ಹೋಗಿ ಬರಲಿಕ್ಕೆ ಆಲ್ಮೋಸ್ಟ್ 24 ಕಿಲೋಮೀಟ್ರು, ಹೋಗ್ಲಿಕ್ಕೆ 12, ಬರಲಿಕ್ಕೆ 12. ಇವಾಗ ನಾವು ಹತ್ತತ್ರ 7 ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ, ಇನ್ನೊಂದು 5 ಕಿಲೋಮೀಟ್ರ್ ಇದೆ. ಸೊ ದ ಮೋಸ್ಟ್ ಹಾರ್ಡೆಸ್ಟ್ ಪಾರ್ಟ್ ಅಂತೇನು ಹೇಳ್ತೀವಲ್ಲ ಅದು ನೆಕ್ಸ್ಟು. ಬಿಸಿಲು ಹೊಡಿತಾ ಇದ್ರೆ ಮಜಾ ಬರ್ತಾ ಇದೆ, ತಣ್ಣಗೆ ಗಾಳಿ ಬರ್ತಾ ಇದೆ, ಸುತ್ತಲೂ ಪರ್ವತಗಳು, ಹಚ್ಚ ಹಸಿರಾದ ಕಾಡುಗಳು. ಸೊ ನಮ್ಮ ಟೀಮು ಆ ಮಜಾನೇ ಬೇರೆ. ಟ್ರೆಕ್ ಮಾಡುವಾಗ ನಿಮಗೆ ಆ ಟೈರ್ಡ್ನೆಸ್ ಅನ್ನೋದೆಲ್ಲ ಗೊತ್ತಾಗೋದೇ ಇಲ್ಲ. ವಾಹ್, ಸೊ ನಿಮಗೆ ಇದೊಂದು ಬೆತ್ತ ಬೇಕೇ ಬೇಕು. ಬೆತ್ತ ಇಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ. ಬೆತ್ತ ಇದ್ದರೆ ಭಾಳಷ್ಟು ಹೆಲ್ಪ್ ಮಾಡುತ್ತೆ. ಕಮಾನ್ ರಂಜನ್. ಆಲ್ ರೈಟ್ ಅಲ್ಲ ರಂಜನ್? ಸೊ ಎನರ್ಜಿ ಲೆವೆಲ್ಸ್ ಎಲ್ಲ ಓಕೆ ಅಲ್ಲ? ಸೊ 10 ಗಂಟೆ ಸಮಯ ಇವಾಗ. ಸೊ 1.5 ಅವರಲ್ಲಿ ಇರಬೇಕಂತ. ಸೊ ಟ್ರೈ ಮಾಡುವ. ರಿಯಲ್ ಟ್ರೆಕ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನೋಡ್ಬೋದು. ಆಲ್ಮೋಸ್ಟ್ ಹ್ಯಾಸ್ ಸ್ಟೀಪ್ ಆಸ್ 60 to 70 ಡಿಗ್ರಿ. ಮಳೆಗಾಲದಲ್ಲಂತೂ ಇಲ್ಲಿ ಬರೋಕ್ಕೆ ಆಗಲಿಕ್ಕಿಲ್ಲ, ಇಂಪಾಸಿಬಲ್ ಆ ಥರ ಇದೆ ಇದು ರಸ್ತೆ. ಅದಕ್ಕೆ ಮಳೆಗಾಲದಲ್ಲಿ ಬ್ಯಾನ್ ಮಾಡ್ತಾರೆ. ಟೋಟ್ಲಿ ಅನ್ಸೇಫ್ ಇದು ಟ್ರೆಕ್ ಮಾಡಲಿಕ್ಕೆ. ಮೇಲಕ್ಕೆ ಹೋದಷ್ಟು ಆಕ್ಸಿಜನ್ ಲೆವೆಲ್ ಕಮ್ಮಿ ಹೋಗ್ತಾ ಹೋಗುತ್ತೆ. ನಮ್ಮ ಚಾರಣಿಗರಲ್ಲಿ ನೋಡ್ಬೋದು 60% ಟ್ರೆಕ್ ಮುಗಿದಿದೆ ಅಷ್ಟೇ. ಅವಸ್ಥೆ ನೋಡ್ಬೋದು ಕೂತ್ಕೊಂಡು. ಅದು ನೋಡುವಾಗಲೇ ತಲೆ ಬಿಸಿ ಆಗ್ತಾ ಇದೆ. ಈ ದೈತ್ಯಾಕಾರದ ಬೆಟ್ಟ ಮಾರ ಇದು. ಗಾಯ್ಸ್, ಪುಷ್ಪಗಿರಿ ಪರ್ವತ. ಸೊ ನೋಡ್ಬೋದು ಎಷ್ಟೊಂದು ಹಾರ್ಡ್ ಇದೆ ಟ್ರೆಕ್ ಅಂತ. ಸೊ ಚಾರಣಿಗರೆಲ್ಲ ಫುಲ್ಲು ಆಲ್ಮೋಸ್ಟ್ ಔಟ್ ಆಗ್ತಾರೆ ಇಲ್ಲೇ. ಸೊ ಮೋಸ್ಟ್ಲಿ ಟಫೆಸ್ಟ್ ಒಂದು ಟ್ರೆಕ್ ಅಂದರೆ ಇಲ್ಲೇ. ಆಲ್ಮೋಸ್ಟ್ ಎನರ್ಜಿ ಬರ್ನ್ಔಟ್ ಆಗುತ್ತೆ. ಸೊ ನಮ್ಮ ಹುಡುಗರು ಕಷ್ಟಪಟ್ಟು ಹತ್ತಾ ಇದ್ದಾರೆ. ಕಮಾನ್ ಗೈಸ್, ನಮ್ಮ ಟೀಮು ಫುಲ್ ಜೋಶ್ ಫುಲ್ ಎನರ್ಜೆಟಿಕ್ ಆಗಿದೆ. ಸೊ ಮಧ್ಯದಲ್ಲಿ
9ರಲ್ಲಿ 6 ಜನ ಇಲ್ಲಿ ತನಕ ಬಂದಿದ್ದೇವೆ. ಸೊ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಟ್ರೆಕ್ಕರ್ ಎಷ್ಟೊಂದು ಕಷ್ಟಪಡ್ತಿದ್ದಾನೆ ಅಂದರೆ ನಮ್ದು ಹಣೆ ಬರ ಹೇಗೆ ಹೇಳ್ಬೋದು. ಗಾಯ್ಸ್ ದ ಟಫೆಸ್ಟ್ ಟೆರೈನ್ ಇವಾಗ ಸುತ್ತಲೂ ಹುಲ್ಲುಗಾವಲು ನೋಡ್ಬೋದು. ಇವಾಗ ಆಲ್ಮೋಸ್ಟ್ ಮಳೆಗಾಲ ಮುಗೀತಲ್ಲ, ಹುಲ್ಲು ಎಲ್ಲ ಒಣಗಿದೆ. ಸೊ ಇದೊಂದು ಬೆಟ್ಟ ಹತ್ತಿದ್ರೆ ಆಲ್ಮೋಸ್ಟ್ ಈ ಟ್ರಕ್ ಮುಗ್ದಂಗೆ. ಬಟ್ ಇದೇ ಇರೋದು ಆಲ್ಮೋಸ್ಟ್ ಲಂಬಕೋನ ಇದ್ದಂಗಿದೆ ಇದು 90 ಡಿಗ್ರಿ. ಹಾ, ಲಂಬಕೋನ ಓಕೆ, ಎಲ್ಲ ಆಗುದಿಲ್ಲ 90 ಡಿಗ್ರಿ ಅಂತ ಲಂಬಕೋನ ಅಂದರೆ. ಹೌದು. ನೋಡ್ಬೋದು ಪಾಪ ಎಲ್ರಿಗೂ, ಚಾರಣಿಗರಿಗೆಲ್ಲರಿಗೂ ಸ್ವಲ್ಪ ನನ್ನನ್ನು ಬಿಟ್ಟು ಡೌಟ್ ಬರ್ತಾ ಇದೆ. ಅವ್ರ ಮೈಂಡಲ್ಲಿ ಕ್ರಿಯೇಟ್ ಆಗ್ತಾ ಇದೆ, ಹತ್ತೋದಾ ಇಡೋದಾ ಹೋಗೋದಾ. ಹೋಗ್ಬೇಕಮ್ಮ ಇದರಲ್ಲಿ. ಕಲ್ಲು ಮಂಟಪ ಅರ್ಧ ಕಿಲೋಮೀಟ್ರ್ ಇದೆ. ಕಲ್ಲು ಮಂಟಪಕ್ಕೆ ಹೋದರೆ ಮತ್ತು ಹಳ್ಳಿ ಎಷ್ಟು ಗುರು 2 ಕಿಲೋಮೀಟರ್ಸ್. ರಿಯಲ್ ಟೆಸ್ಟ್ ಇವಾಗ. ಇವಾಗ ವ್ಲಾಗರ್ ಸಮಥಿಂಗ್. ಹಿ ಇಸ್ ಎ ಬ್ಲಾಗರ್. ನೇಮ್ ರಾಹುಲ್ ಮಾರ್ಕ್ಸ್. ಹುಡುಗ ಫುಲ್ ಡಿಹೈಡ್ರೇಟ್ ಆಗಿದೆ. ಏನಿಲ್ಲ, ಫುಲ್ ಆಫ್ ಎನರ್ಜಿ. ಕೆಳಗೆ ಬರೋದು ನೋಡ್ಬೇಕು ಅಷ್ಟೇ. ಈ ಥರ ಗಾಳಿ ಇದ್ರೆ ಉಂಟಲ್ಲ, ಆರಾಮಾಗಿ ಹೋಗ್ಬೋದು. ಡಿಹೈಡ್ರೇಟ್ ಆಗಲ್ಲ ಬಾಡಿ. ಸಖತ್ ಗಾಳಿ ಬರ್ತಾ ಇದೆ, ಫುಲ್ಲು ತಣ್ಣನೆ ಗಾಳಿ. ಆಹಾ, ಇಷ್ಟೊಂದು ಹಾರ್ಡೆಸ್ಟ್ ಒಂದು ಟ್ರೆಕ್ ಮಾಡುವಾಗ ಮಜಾ ಬರುತ್ತಲ್ಲ. ಸೊ ಎದೆ ಬಡಿತ ಕೂಡ ನಿಮಗೆ ಕಿವಿಯಲ್ಲಿ ಕೇಳಿಸ್ತಾ ಇರುತ್ತೆ. ಆ ಲೆವೆಲ್ಗೆ ಎದೆ ಬಡಿತ ಜಾಸ್ತಿ ಆಗುತ್ತೆ. ಕ್ಲೀನ್ ಆ್ಯಂಡ್ ನೀಟ್ ಡ್ರಿಂಕೇಬಲ್ ವಾಟರ್. ಇಲ್ಲಿ ಕೂಡ ಬಾಟಲ್ ಫಿಲ್ ಮಾಡ್ಕೋಬೋದು. ಬಟ್ ದಾರಿ ಎಲ್ಲ ಫುಲ್ ಒದ್ದೆ ಆಗಿದೆ ಗುರು. ಇಲ್ಲಿ ನೋಡಿದರೆ ಮನುಷ್ಯ ಬೇಡ, ಹಂಗೆ ನೆಲದ ಮೇಲೆ ಮಲಗಿಬಿಟ್ರೆ ಒಳ್ಳೆ ನಿದ್ದೆ ಬರುತ್ತೆ ಇಲ್ಲಿ, ಆ ಥರ ಇದೆ. ಓಕೆ, ಸೊ ಹೌ ಆರ್ ಯು ಫೀಲಿಂಗ್? ವೆರಿ ನೈಸ್, ವೆರಿ ಎನರ್ಜೆಟಿಕ್. 25%. ಓಹ್ ಗುರು, 25% ಮಾತ್ರ ಡ್ರೈನ್, 75% ಬ್ಯಾಟ್ರಿ ಇದೆ ಅಂತ ಇವ್ರ ಹತ್ರ. 2 ಸಲ ತಿಳಿಸೋ ಏನು. ಕಲ್ಲು ಮಂಟಪ. ಬಟ್ ಅದರಲ್ಲಿ ನೋಡುವಾಗ ನಾನು ಯಾವುದೋ ವಿಡಿಯೋದಲ್ಲಿ ಶಿವಲಿಂಗ ಎಲ್ಲ ಇತ್ತು, ಎಲ್ಲಿ ಅಂತ ಗೊತ್ತಿಲ್ಲ. ಅಲ್ಲಿ ನೋಡ್ಬೋದು ಕಲ್ಲು ಮಂಟಪ ಇದೆ, ಹೋಗುವಲ್ಲಿ. ನಮ್ಮ ಟ್ರೆಕ್ಕಿಂಗಲ್ಲಿ ಇನ್ನೊಂದು ಮೈಲ್ ಸ್ಟೋನ್. ಕಲ್ಲು ಮಂಟಪಕ್ಕೆ ಬಂದರೆ ಒಂದು 70% ಟ್ರೆಕ್ ಮುಗಿದಂಗೆ. ದಕ್ಷಿಣ ಭಾರತದ ಅತಿ ಕಠಿಣವಾದ ಒಂದು ಚಾರಣ ಸ್ಥಳ ಅಂದರೆ ಇದೆ ಅಲ್ಲ. ಇದು ಶಿಖರಗಳಲ್ಲಿ ಅತಿ 2ನೇ ದೊಡ್ಡ ಶಿಖರ. ಫಸ್ಟ್ ಮುಳ್ಳಯ್ಯನಗಿರಿ. ಸುತ್ತಲೂ ಹುಲ್ಲುಗಾವಲು ನೋಡ್ಬೋದು. ಇದಕ್ಕೇನೋ ಹೆಸರು ಅಂತಾರಪ್ಪ ಈ ಹುಲ್ಲುಗಾವಲಿಗೆ. ಶೋಲಾ, ಕರೆಕ್ಟ್, ಶೋಲಾ ಹುಲ್ಲುಗಾವಲು ಇದು. ಶೋಲಾ ಗ್ರಾಸ್ಲ್ಯಾಂಡ್ಸು. ಅಕ್ಟೋಬರ್ ನವೆಂಬರಲ್ಲಿ ಬಂದರೆ ಫುಲ್ಲು ಗ್ರೀನ್ ಇರುತ್ತೆ, ಬಟ್ ಅಷ್ಟೇ ಸ್ಲಿಪ್ರಿ ಇರುತ್ತೆ ಅವಾಗ. ಸೊ ನಮ್ದು ಅದೇ ಪರಿಸ್ಥಿತಿ. ಅಷ್ಟೇ, ಎಷ್ಟು ಗಾಳಿ ಇಳಿಸ್ಕೊಂಡು ಎಷ್ಟು ಹೊಸ ಗಾಳಿ ತಗೋತೀವಿ ಅಂತ ನಾವು ನಿಂತಿದ್ದೀವಿ, ನೀವು ಕೂತಿದ್ದೀರಿ, ಅಷ್ಟೇ ಡಿಫ್ರೆನ್ಸ್. ನಮ್ಮ ಇನ್ನೊಬ್ಬ ಅಭಿ ಕ್ರಿಕೆಟರ್ ಇಂದ ಉಳ್ಕೊಂಡಿದಾರ. ನಾವು 9 ಜನ ಬಂದಿದ್ದೀವಿ, 9 ಜನರಲ್ಲಿ ಇಲ್ಲಿ 3 ಜನ ಇದ್ದೀವಿ ಅಷ್ಟೇ. ಈ ಚಾರಣ ಯಾಕೆ ಕಷ್ಟ ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಎಂಥವರು ಫುಲ್ ಫಿಟ್ ಆಗಿರೋರು, ಯೋಗ ಮಾಡೋರು, ಡೈಲಿ ವಾಕ್ ಮಾಡೋರು, ನಮ್ಮ ಪರಿಸ್ಥಿತಿ ಹೇಗಿದೆ. ಪಾಪ ಕೂತು ನಿಂತು ಎದ್ದಿ ಏನೆಲ್ಲ ಮಾಡಿ ಎತ್ತುತ್ತಾ ಇದ್ದಾರೆ.
ಏ ಗುರು ಶಿವ ಇದೇನಾ ಕಲ್ಲು ಮಂಟಪ? ಬಟ್ ಶಿವಲಿಂಗ ಎಲ್ಲ ಇತ್ತಲ್ಲ, ಇರ್ಬೋದಲ್ಲ. ಗಾಯ್ಸ್ ಫೈನಲಿ ಕಲ್ಲು ಮಂಟಪ. ಓ ಮೈ ಗಾಡ್, ಚೆನ್ನಾಗಿದೆ ದರ್ಶನ. ಗಾಯ್ಸ್ ಫೈನಲಿ ಕಲ್ಲು ಮಂಟಪದಲ್ಲಿ ಎಷ್ಟು 4 ಜನ ಬಂದು. ಎಲ್ಲಿ ಅವನು ಬರಲಿ, ಅಭಿ ಬರಲಿ. ಟ್ರೆಕ್ ಕಂಪ್ಲೀಟ್ ಮಾಡ್ತೇವೆ. ಕುಮಾರ ಮೂರೇ ಜನ ಅಂದ್ಕೊಂಡು ಇನ್ನೊಬ್ರು ಬಂದರು. ಕುಮಾರ ಪರ್ವತದ ಕಿಂಗ್ ಅಂತ ಹೇಳೋದು ಅವರನ್ನ. ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ನಮ್ದು. ನೋಡ್ಬೋದು ಕಲ್ಲು ಮಂಟಪ. ಕಲ್ಲು ಮಂಟಪದಿಂದ ಮುಂದೆ ಪುಷ್ಪಗಿರಿ ಬೆಟ್ಟ, ಅದು ಹತ್ತಿದ್ರೆ ಕುಮಾರ ಪರ್ವತ. ಪುಷ್ಪಗಿರಿ ಇನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತಿಲ್ಲ, 11:30 ಆಗ್ತಾ ಇದೆ. And this is a beautiful view. ವಾವ್, ಇದು ಮಾತ್ರ ಅಮೇಝಿಂಗ್ ಇದೆ. ತಾರಕಾಸುರ ಒಂದು ರಾಕ್ಷಸನನ್ನು ಸಂಹರಿಸಿದ ಜಾಗ ಇದೇನಾ ಅಂತ ಆ ಥರ ಅನಿಸ್ತಾ ಇದೆ. ಒಂದು ಫೋಟೋ, ಗುರು ಒಂದು ಫೋಟೋ ತಗೋ. ಟೈಮ್ ವೇಸ್ಟ್ ಮಾಡೋದು ಬೇಡ. ಫಾರೆಸ್ಟ್ ನೆಕ್ಸ್ಟ್ ಎಲ್ಲಿ ಪಾಯಿಂಟ್ ಅದು? ಇದು ಹತ್ಬೇಕಾ? ಟಾಪ್ ಹೋಗ್ಬೇಕಾ? ಕಾಣಿಸುತ್ತಲ್ಲ, ಹಾಂ, ಅದೇ ಶೇಷಪರ್ವತ. ಓಕೆ. ಬಿಡ್ತಾರಾ? ಕೂತಿದ್ದಾರೆ. ಹಾಂ, ಒಬ್ಬರು ಫಾರೆಸ್ಟ್ ಆಫೀಸರ್ ಕೂತಿರ್ತಾರೆ. ಶೇಷಪರ್ವತ ಮೇಲೆ ಹೋದ ಮೇಲೆ 11 ಗಂಟೆ ಕಟ್ ಆಫ್ ಟೈಮ್ ಅಂತ ಹೇಳಿದ್ದಾರೆ ಕುಮಾರ ಪರ್ವತಕ್ಕೆ. ನಮಗೆ ಗೊತ್ತಿಲ್ಲ, ಹಾಫ್ ಆನ್ ಅವರ್ ಲೇಟ್ ಇದ್ದೀವಿ. ಬಿಡ್ತಾರಾ ಇಲ್ವ ಅಂತ ನೋಡಬೇಕು, ರಿಕ್ವೆಸ್ಟ್ ಮಾಡಬೇಕು. ಫುಲ್ ಔಟ್ ಆಗಿದ್ದಾರೆ ಆಲ್ಮೋಸ್ಟ್. ಬಿಸಿಲು ಜಾಸ್ತಿ ಆಗ್ತಾ ಇದೆ. ಗಾಯ್ಸ್ ಫೈನಲ್ ಚೆಕ್ ಪಾಯಿಂಟ್ ಪಾಸ್ ಆಗಿದ್ದೀವಿ. ಆಲ್ಮೋಸ್ಟ್ 11:45. ಸೊ ದೇವರ ಧೈರ್ಯದಿಂದ ಅವ್ರು ನಮ್ಮನ್ನು ಬಿಟ್ಟರು. ನಾರ್ಮಲಿ 11 ಗಂಟೆಗೆ ಬಿಡುವುದು. ನಮ್ಮ ಸ್ಪೀಡ್ ನೋಡಿಬಿಟ್ರು. ನನ್ನ ಜೊತೆಗೆ ವೆಂಕಿ ಇದ್ದಾರೆ. ಥ್ಯಾಂಕ್ಸ್ ಟು ವೆಂಕಿ, ಥ್ಯಾಂಕ್ಸ್ ಟು ನೇಚರ್. ಸೊ ನೋಡ್ಬೋದು ಈ ಕಡೆ ಯಾವ ಥರ ಇದೆ ಅಂತ. ಓ, ಆಲ್ ಈಸ್ ವೆಲ್. ಪಾಪ್ರೆ ನೋಡ್ಬೋದು. ಇಲ್ಲಿ ಬಿದ್ದರು ಅಂತ ಮಾಂಸ ಕೂಡ ಸಿಗುವುದಿಲ್ಲ. ಚಿಂದಿ ಆ ಥರ ಉಂಟು. ಚಿತ್ರಾನ್ನ ಆಗುತ್ತೆ, ಅಷ್ಟೊಂದು ಭಾಳ ಉಂಟು ಇದು. ಅಂದಕ ನೋಡು, ಸೂಪರ್ ಆಗಿದೆ, ಖುಷಿ ಆಗ್ತಿದೆ. ಚಲೋ. ಸೊ ವೇಟಿಂಗ್ ಫಾರ್ ದ ಗುರು. ಸೊ ನಾವು 4 ಜನ ಮಾಡಲೇಬೇಕಂತ ಶಪಥ ತಟ್ಟಿದ್ದೀವಿ. Yes, we deserve this beauty. We deserve this beauty. ಗುರು ಒಂದು ಬರಲಿ, ಪಾಸ್ ಆಗಲಿ. ಗುರುಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಗುರು ಇನ್ನೂ ಚೆಕ್ ಪಾಯಿಂಟು ಪಾಸ್ ಆಗಲಿಲ್ಲ. ನಾವು ಮುಂದೆ ಮೂವ್ ಆಗಲೇಬೇಕು, ಇಲ್ಲಾಂದರೆ ಕಷ್ಟ. ಯಾಕಂದರೆ ಮತ್ತೆ ರಿಟರ್ನ್ 1 ಅವರ್ಗೆ ಬರಬೇಕಂತ ಹೇಳಿದ್ದಾರೆ. ಅದು ನೋಡಿದರೆ ನಮ್ಮದು ಕೇಳಲೇ ಅಸಾಧ್ಯ, ಇನ್ನು ಮಾಡುವುದು ಅಸಾಧ್ಯ ಅಂತ ಗೊತ್ತಾಗ್ತದೆ ನಮಗೆ. ವಾ, ಇಲ್ಲೂ ಮಾತ್ರ ಸೂಪರ್ ವ್ಯೂ ಪಾಯಿಂಟ್ ಇದೆ. ಸೂಪರ್ ಇದೆ. ವಾ, ಇಲ್ಲಿಂದ ನೋಡಿದ್ರೆ ವ್ಯೂ ಉಂಟಲ್ಲ. ವಾವ್, ಸೊ ಫುಲ್ ಖುಷಿ. ಗಾಯ್ಸ್ ಎಲ್ಲರೂ ವಾಪಸ್ ಬರ್ತಾ ಇದ್ದಾರೆ. ನಾವು ಇವಾಗ ಇನ್ನು ಹೋಗ್ತಾ ಇದ್ದೀವಿ. ಬಟ್ ವಿ ಆರ್ ಶ್ಯೂರ್ ವಿಲ್ ಗೋಯಿಂಗ್ ಟು ರೀಚ್ ದ ಪೀಕ್. ಸೊ 3 ಮೆಂಬರ್ಸ್ ಫೈನಲಿ ವಿ ಹ್ಯಾವ್ ಮೇಡ್ ಇಟ್. ಬರೀ ಮೂಮೆಂಟು ಬಾಡಿಗೆ ಸಾಕಾಯಿತು, ಹಿಂದೆ ಹೋಗುವ ಅಂತ ಅನಿಸ್ತಾ ಇರುತ್ತೆ. ಆ ಥರ ಫಸ್ಟ್ ಟೈಮ್ ಇಷ್ಟೊಂದು ಹಾರ್ಡ್ ಟ್ರೆಕ್ ನನ್ನ ಜೀವನದಲ್ಲಿ. ನಿಜವಾಗ್ಲೂ ಟಫೆಸ್ಟ್. ಗಾಯ್ಸ್ ಲಾಸ್ಟ್ 1 ಕಿಲೋಮೀಟರು. ಸೊ 1 ಕಿಲೋಮೀಟ್ರ್ ಆದರೆ ಕುಮಾರ ಪರ್ವತ ಮೇಲ್ಗಡೆ.
ನೋಡ್ಬೋದು ಬಹಳಷ್ಟು ಜನ ಮುಗಿಸಿ ಇಳಿತಾ ಇದ್ದಾರೆ. ನಾವಿನ್ನು ಹತ್ತಾ ಇದ್ದೀವಿ. 12 ಗಂಟೆ ಆಗಿದೆ. ಸೊ ಹೋಪ್ಫುಲಿ ಸಖತ್ ಟಫ್ ಇದೆ ಗುರು ಟ್ರೆಕ್ ಇದು. ರಿಯಲಿ ಹಾ. ಟಫೆಸ್ಟ್ ಟ್ರ್ಯಾಕ್. ನಾವು ನಾನು ಅಂದ್ಕೊಂಡಷ್ಟು ಈಸಿ ಇಲ್ಲ. ಸೊ ಫಸ್ಟ್ ಟೈಮ್ ಬರೋರಿಗೆ ವಿತೌಟ್ ಪ್ರಿಪರೇಷನ್ ಅಂತ ಆಗ್ಲಿಕ್ಕಿಲ್ಲ. ದೇವ್ರ ದಯದಿಂದ ಇಲ್ಲಿ ನೆರಳಿದೆ. ನೆರಳಿಲ್ಲ ಅಂದರೆ ಇನ್ನೂ ಕಷ್ಟ ಆಗ್ತಿತ್ತು. ಬಹಳ ಒಂದು ಕಠಿಣವಾದ ಟ್ರೆಕ್ಕಿಂಗ್ ಪಾಟ್ ಇದು. ಇಲ್ಲಿ ನೋಡ್ಬೋದು ಮುಂದೆ ದೊಡ್ಡ ಒಂದು ದೈತ್ಯಕಾರದ ಬಂಡೆ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಹತ್ತಿದ್ರೇನೆ ಕುಮಾರ ಪರ್ವತ. ಅಲ್ಲಿಗೆ ನಮ್ಮ ಒಂದು ಚಾರಣ ಮುಗಿಯುತ್ತೆ. ಜೀವನದಲ್ಲಿ ಹೇಳ್ಕೊಳ್ಲಿಕ್ಕೆ ಒಂದು ಒಳ್ಳೆಯ ಅನುಭವ ಈ ಚಾರಣ. ರಿಯಲ್ ಚಾರಣ ಅಂದರೆ ಇದೆ. ಜೈ ಶ್ರೀರಾಮ್. ಎಷ್ಟು ಕಷ್ಟ ಇದೆ ಟ್ರೆಕ್ ಅಂತ ನೋಡ್ಬೋದು. ಹತ್ತಲಿಕ್ಕೆ ಕೂಡ ಆಗೋದಿಲ್ಲ, ಅಷ್ಟೊಂದು ಕಷ್ಟ ಇದೆ. ನಿಜವಾಗ್ಲೂ ಈಸಿ ಇಲ್ಲ. ಕುಮಾರ ಪರ್ವತಕ್ಕೆ ಟ್ರೆಕ್ಕಿಂಗ್ ಬರೋರು ಯೋಚನೆ ಮಾಡಿ. ಸೊ ಇಲ್ಲಿ ತನಕ ನನ್ನ ಜೀವನದ ಅತ್ಯಂತ ಒಂದು ಕಠಿಣವಾದ ಚಾರಣ ಅದು ಶೇಷ ಪರ್ವತ. ಅಲ್ಲಿ ಕಾಣಿಸ್ತಾ ಇರೋದು ನೋಡ್ಬೋದು. ಶೇಷ ಪರ್ವತ ಅಲ್ಲಿದೆ, ಅಲ್ಲಿ ಕಾಣಿಸ್ತಾ ಇದೆ ಸುಬ್ರಹ್ಮಣ್ಯ. ಆಲ್ಮೋಸ್ಟ್ 10-11 ಕಿಲೋಮೀಟರ್ ಡಿಸ್ಟೆನ್ಸ್ ಇಲ್ಲಿಂದ. ಈ ಕಡೆನೇ ತಿರುಗಿಸಿರೋದು ಗುರು. ನೀನು ಬರ್ತಿದ್ಯಾ? ಇಲ್ಲಿ ಹಗ್ಗ ಎಲ್ಲ ಹಾಕಿದ್ದಾರೆ ಹತ್ತಲಿಕ್ಕೆ. ಹಗ್ಗ ಕೂಡ ಕಟ್ಟಿದ್ದಾರೆ. ಅಷ್ಟು ಕಷ್ಟ ಇದೆ ಇದು ಬಂಡೆ. ಇಲ್ಲಲ್ಲ ಜಾಸ್ತಿ ಇತ್ತಲ್ಲ. ಅದೇ ಶೇಷ ಪರ್ವತ. ಅಲ್ಲ ನಾವು ಫೋಟೋ ತೆಗೆದವಲ್ಲ. ಶೇಷ ಪರ್ವತ ಅಲ್ಲ. ಚಲೋ ಚಲೋ ಫಾಲಿಂಗ್. ಅಲ್ಲಿಂದ ಬಿದ್ದರೆ ಕೈಲಾಸ. ಅಮೇಜಿಂಗ್ ಫೀಲಿಂಗ್ ಗುರು. ಎಷ್ಟು ತಣ್ಣಗೆ ಕೂಲ್ ಬ್ರೀಸ್ ಬರ್ತಾ ಇದೆ ಅಂದರೆ ಅಮೇಜಿಂಗ್ ಬ್ರೀಸ್. ಆಹಾ. ಸಮುದ್ರ ಮಟ್ಟದಿಂದ 1700 ಮೀಟರ್ ಎತ್ತರದಲ್ಲಿ ನೋಡು ಒಂಥರ ಬ್ರೀಸ್. ನೋಡು, ಕೂಲ್ ಬ್ರೀಸ್ ಬರ್ತಾ ಇದೆ. ಸೊ ನಮ್ಮದು ಕುಮಾರ ಪರ್ವತ ಟ್ರೆಕ್ ಪಾಸ್ ಆದಂಗೆ. ಗೈಸ್, ಷಣ್ಮುಖ ಬೆಟ್ಟ ಅಂತ. ಷಣ್ಮುಖ ಬೆಟ್ಟದಲ್ಲಿ ನಮ್ಮ ಸ್ಟೋನ್ಸ್ ಇದೆಯಲ್ಲ, ಸ್ಟೋನ್ಸ್ಗೆ 6 ಫೇಸಸ್ ಇರುತ್ತೆ. ಇಲ್ಲಿ ನೋಡ್ಬೋದು ಷಣ್ಮುಖ ಕಲ್ಲಿನ ಬೆಟ್ಟ. ಸೊ ನಮ್ಮ ಹುಡುಗರೆಲ್ಲ ಹುಡುಕ್ತಾ ಇದ್ದಾರೆ, ಯಾರಿಗೆ ಅದೃಷ್ಟ ಇದೆ ನೋಡುವ 6 ಫೇಸ್ ಸ್ಟೋನು. ಇಲ್ಲಿ ನೋಡು, ನಮ್ಮ ಗುರುಗೆ ಸಿಕ್ಕಿದೆ. ಆಲ್ಮೋಸ್ಟ್ ಅದು 6 ಇದೆ ಗುರು. ಓಕೆ, ಅದು ಮೇ ಬಿ ಮಳೆಗೆ ಇದಾಗಿರ್ತದೆ, ಫಾರ್ಮ್ ಚೇಂಜ್ ಆಗಿರ್ತದೆ ನೋಡಿ, ಒಂಥರ ಹೀಗೆ. ಸೊ ಈ ಬೆಟ್ಟದ ವಿಶೇಷ ಇಲ್ಲಿ ಷಣ್ಮುಖ ಬೆಟ್ಟ ಅಂತ. ಸೊ ಇವಾಗ ಅದೃಷ್ಟ ಇದ್ದರೆ ಕೈ ಹಾಕಿದ ಕಲ್ಲೆಲ್ಲ 6 ಫೇಸಸ್ ಸಿಗ್ಬೋದು, 6 ಫೇಸಸ್ಸು. ಆಲ್ಮೋಸ್ಟ್ ತುತ್ತ ತುದಿ ಭಾಗ. ಎಲ್ಲಿ ಹೋಗಿ ತುತ್ತ ತುದಿ ಅಂತ ರಾತ್ರಿ ಹೇಳ್ತಾ ಇದ್ರು. ಅವ್ರು ಬರಲಿಲ್ಲ, ಬಂದಿದ್ರು ಒಳ್ಳೆ ಇರ್ತಾಯಿತ್ತು ಅಂತ. ಸೊ ಇಲ್ಲಿ ಟೆಂಪಲ್ ಇದೆ, ಶಿವಲಿಂಗ ಇರೋದು ಇಲ್ಲೇ, ನೋಡುವ. ವಾವ್, ಫೀಲಿಂಗ್ ಸೋ ಹ್ಯಾಪಿ. ಒಂದು ಮನಸ್ಸಿಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ರೀಚ್ ಆಗಿದ್ದೀವಿ. ಥ್ಯಾಂಕ್ಸ್ ಟು ವೆಂಕಿ ಆ್ಯಂಡ್ ಥ್ಯಾಂಕ್ಸ್ ಟು ಗುರು. ನೀವೆಲ್ಲ ಅಂದಿದ್ರೆ ನಾನು ಕೂಡ ಬ್ಯಾಕ್ಔಟ್ ಆಗ್ತೀನ ಅಂತ. ಇಲ್ಲೊಂದು ಫೋಟೋ ತೆಗಿ ವೆಂಕಿ. ಅಲ್ಲಿ ತೆಗೆದುಕೊಳ್ಳೋಣ. ಕುಮಾರ ಪರ್ವತ ಪುಷ್ಪಗಿರಿ ಫ್ರೀಕ್. ಸೊ ಕುಮಾರ ಪರ್ವತದ ಒಂದು ಕೊನೆಯ ಘಟ್ಟ, ಲಾಸ್ಟ್ ಒಂದು ವ್ಯೂ ಪಾಯಿಂಟ್ ನೋಡ್ಬೋದು. ವಾ, ಇಲ್ಲಿ ಬಗ್ಗಿ ನಡಿಬೇಕು. ಇಲ್ಲಿ ಮೋಸ್ಟ್ಲಿ ಜಾಸ್ತಿ ಜನ ಬರೋದಿಲ್ಲ,
ಗುರು ಮೊದಲು 2 ಸಲ ಬಂದಿದ್ದಾರೆ. ನಾನು ಕೂಡ. ವಾವ್, ಅಮೇಝಿಂಗ್ ಗುರು. ಇದೆಂತ ಗಿಡ ಗೊತ್ತಿಲ್ಲ, ಸಖತ್ತಾಗಿದೆ. ಫೈನಲ್ ಸರ್ಪ್ರೈಸ್. ಅಷ್ಟೊಂದು ಕಷ್ಟಪಟ್ಟು ಎದ್ದು ಬಿದ್ದು ಮಾರ್ನಿಂಗ್ 5 ಗಂಟೆಗೆ ಎದ್ದು ಕೈ ಕಾಲೆಲ್ಲ ಹೊಡ್ಕೊಂಡು ಇಲ್ಲಿಗೆ ಬಂದಿದ್ದು ಇದಕ್ಕೆ, ಫೈನಲಿ ಇದನ್ನು ನೋಡಲಿಕ್ಕೆ. ಸೊ ಗಾಯ್ಸ್ ನೋಡಿ, ಸರ್ಪ್ರೈಸ್ ಇದೆ. ಲಾಸ್ಟ್ ವ್ಯೂ ಪಾಯಿಂಟು ಕುಮಾರ ಪರ್ವತದ್ದು. ಇಲ್ಲಿ ನೋಡುವ, ಜಾಮ್ ಆಗಿದೆ, ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ. ಸೊ ಗುರುನ್ ಫಾಲೋ ಮಾಡಲಿಕ್ಕೆ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಟ್ರೆಕ್ಕರ್ ನಮ್ಮ ಟೀಮಲ್ಲಿ. ವಾವ್, ಸೂಪರ್ ಗುರು. ಇಲ್ಲಿ ನೋಡಿ, ದಿಸ್ ಇಸ್ ಫೈನಲ್ ಡೆಸ್ಟಿನೇಷನ್, ಫೈನಲ್ ಡೆಸ್ಟಿನೇಷನ್ ರೀಚ್. ಇದು ನೈಟ್ ಫೋಬೆ ಇಲ್ಲ, ಬಟ್ ಬೇರೆಯವ್ರು ನೋಡೋಗಿ ಸ್ಟಾರ್ಟ್ ಆಗ್ಬೋದು. ಥ್ಯಾಂಕ್ ಯು ಗುರು. ಫೈನಲ್ ಪಾಯಿಂಟ್ ನಮ್ಮ ಗೂಗಲ್ ಟಿಪ್ ಪಾಯಿಂಟ್ ಅಲ್ಲಿ ಕೂತಿದ್ದೀವಿ. ಬಿದ್ರೆ ಅಂತೂ ಶೇಷಗುಡ ಸಿಗೋದಿಲ್ಲ. ಶೇಷ ಪರ್ವತದಲ್ಲಿ ಒಂದು ಶೇಷಗುಡ ಸಿಗೋದಿಲ್ಲ, ಆ ಥರ ಪಾಯಿಂಟ್ ಇದು. ಟಿಪ್ ಪಾಯಿಂಟ್ ನೋಡ್ಬೋದು. ವಾವ್, ಪುಷ್ಪಗಿರಿ, ಕುಮಾರ ಪರ್ವತ, ಸುಬ್ರಹ್ಮಣ್ಯ ಪರ್ವತ, ಏನೆಲ್ಲ ಹೆಸರುಂಟು, ಷಣ್ಮುಗ ಪರ್ವತ. ಫೈನಲ್ ಡೆಸ್ಟಿನೇಷನ್. ಗಾಯ್ಸ್, ದ ಮೋಸ್ಟ್ ಡೇಂಜರಸ್ ಪ್ಲೇಸ್ ಇದು. ವಾವ್, ಸರಿ, ಒಂದನ್ನು ಬಿಡಿ. ವಾ, ಮೋಸ್ಟ್ ಅಮೇಝಿಂಗ್ ಸ್ಪಾಟ್ ಗುರು. ಇದು ಅಲ್ಲಿ ಹಿಂದೆ ಶೇಷ ಪರ್ವತ ಕಾಣ್ತು, ನೋಡಿದ್ರ? ಸೂಪರ್ ಆಗಿದೆ ಗುರು. ಹತ್ತಿದ ಕಷ್ಟ ಎಲ್ಲ ಮರ್ತೋಯ್ತು. ಪ್ರಶಾಂತವಾಗಿ ಇಲ್ಲಿ ತಿಂದುಬಿಟ್ಟು ಮಲಗಿಬಿಟ್ರೆ ಉಂಟಲ್ಲ, ಈವ್ನಿಂಗ್ ನನಗೆ ಒಳ್ಳೆ ನಿದ್ದೆ ಬರುತ್ತೆ. ಈಗ ಅಲ್ಲಿ ನಿದ್ದೆ ಮಾಡಿಸಲಿಕ್ಕೆ ಜನ ಇದ್ದಾರೆ, ಬನ್ನಿ ಹೋಗುವ. ಎಸ್, ನಮ್ಗೆ ಪ್ರೂಫ್ ಬೇಕಲ್ಲ ಮಾರ್ಯ, ಕೆಳಗಡೆ ಇದ್ದಾರೆ ನಮ್ಮವ್ರಿಗೆ ಗುರುಸ್ಬೇಕಲ್ಲ, ಮಿತ್ತೋನಿಗೆ ಗುರುಸ್ಬೇಕಲ್ಲ. ಅದಕ್ಕೆ ಇಲ್ಲಿ ಫುಲ್ಲು ಕಲ್ಲಿಂದಲೇ ಕಟ್ಟಿದ್ದಾರೆ. ಕಲ್ಲಿನ ಗುಡಿಯಲ್ಲಿ ಶಿವಲಿಂಗ ಇದೆ. ದೇವರೇ ಕಾಪಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಕಾಣಿಸ್ತಾ ಇದೆ ಇವಾಗ. ಗಾಯ್ಸ್, ಕಷ್ಟಪಟ್ಟು ಎಲ್ಲರೂ ಫೈನಲಿ ಬರೋದು ಇಲ್ಲಿಗೆ. I would like to thank my entire group and also special thanks to Abhishek for coming all the way from Bangalore. Thank you guys. Thank you for watching this video. Please subscribe.